ನಮಸ್ಕಾರ, ನಾನು ವೈಭವ್ ಪಾಟೀಲ್. ಇವತ್ತಿನ ಈ ವಿಡಿಯೋದಾಗ ನಾವು ವಾಟ್ ಈಸ್ ಮ್ಯೂಚುವಲ್ ಫಂಡ್ ಅಂತಂದ್ರೆ ಮ್ಯೂಚುವಲ್ ಫಂಡ್ ಅಂದ್ರೆ ಏನ, ಮತ್ ಮ್ಯೂಚುವಲ್ ಫಂಡ್ ಹೆಂಗ್ ವರ್ಕ್ ಆಗ್ತೈತಿ, ಮತ್ ಮ್ಯೂಚುವಲ್ ಫಂಡ್ ನಾಗ ನಾವು ಎದಕ್ ಇನ್ವೆಸ್ಟ್ ಮಾಡ್ಬೇಕಂತ ಇವತ್ತಿನ ಈ ವಿಡಿಯೋನಾಗ ನೋಡೋಣ ಬರ್ರಿ. ವೀಕ್ಷಕರೇ, ನೀವು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಾ ಈ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ನ ವಿಡಿಯೋ ಹಾಕ್ತಿರ್ತೇನೆ. ಮತ್ತೆ ಈ ವಿಡಿಯೋಗಿನ ಲೈಕ್ ಮಾಡಿಲ್ಲ ಅಂದ್ರೆ ಈಗ ಹೋಗಿ ಲೈಕ್ ಮಾಡ್ರಿ. ವೀಕ್ಷಕರೇ, ನೀವು ಮ್ಯೂಚುವಲ್ ಫಂಡ್ ಸಹಿ ಅಂತ ಕೇಳಿರಬಹುದು. ಯಾಕೆ ಮ್ಯೂಚುವಲ್ ಫಂಡ್ ಸಹಿ ಐತಿ ನೋಡ್ರಿ ವೀಕ್ಷಕರೇ. ಮ್ಯೂಚುವಲ್ ಫಂಡ್ ನಾಗ ಒಂದ್ 5 ವರ್ಷನಾಗ ಎಲ್ಲಾಕ್ಕಿಂತ ಕೆಟ್ಟ ರಿಟರ್ನ್ ಕೊಟ್ರ ಆ ಮ್ಯೂಚುವಲ್ ಫಂಡ್ 9 ರಿಂದ 10% ಕೊಡ್ಬೋದು. ಮತ್ತೆ ಎಲ್ಲಾಕ್ಕಿಂತ ಚಲೋ ಕೊಟ್ಟಿತ್ತಂದ್ರ 20 ರಿಂದ 25-30% ಒಂದೊಂದ್ಸಲ ಕೊಡ್ತಾವ. ಅನಾನ ಮ್ಯೂಚುವಲ್ ಫಂಡ್ ನ ಇನ್ವೆಸ್ಟ್ ಮಾಡೋದ್ ಬಹಳ ಚಲೋ ಐತಿ. ವೀಕ್ಷಕರೇ, ನಾವು ಮ್ಯೂಚುವಲ್ ಫಂಡ್ ಅಂತಂದ್ರ ಆಲ್ಮೋಸ್ಟ್ ಎಲ್ಲಾರ್ಗು ತಲೆಯಾಗ ಬರ್ತಿರ್ಬೋದ, ಶೇರ್ ಮಾರ್ಕೆಟ್ ನಾಗ ಹೂಡಿಕೆ ಮಾಡ್ತಾರ ಅವ್ರು ಅಂತ. ಹಂಗಿಲ್ರಿ ವೀಕ್ಷಕರೇ, ಮ್ಯೂಚುವಲ್ ಫಂಡ್ ದವ್ರ ಗೋಲ್ಡ್ ನಾಗು ಮಾಡ್ತಾರ, ರಿಯಲ್ ಎಸ್ಟೇಟ್ ನಾಗು ಮಾಡ್ತಾರ, ಮತ್ತೆ ಡೆಬ್ಟ್ ಫಂಡ್ ನಾಗು ಮಾಡ್ತಾರ. ವೀಕ್ಷಕರೇ, ಖರೆ ಎಲ್ಲಾರ್ಗು ಹೆಚ್ಚ ಇಕ್ವಿಟಿನಾಗ ಇಂಟ್ರೆಸ್ಟ್ ಇರ್ತೈತಿ. ಅನಾನ ಎಲ್ಲಾರು ಹೆಚ್ಚ ಇಕ್ವಿಟಿನಾಗನ ಇನ್ವೆಸ್ಟ್ ಮಾಡ್ತಾರ ಮ್ಯೂಚುವಲ್ ಫಂಡ್ ನಾಗ. ಇಕ್ವಿಟಿ ಅಂದ್ರೆ ಶೇರ್ ಮಾರ್ಕೆಟ್. ನೋಡ್ರಿ ವೀಕ್ಷಕರೇ, ಯಾಕೆ ಮ್ಯೂಚುವಲ್ ಫಂಡ್ ಇಕ್ವಿಟಿ ಚಲೋ ಐತಿ ಅಂತ ಇವತ್ ತಿಳ್ಕೊರಿ. ವೀಕ್ಷಕರೇ, ಯಾರೇ ಈಗ ನೀವ್ ಕೆಲಸ ಮಾಡ್ತಿದ್ರ, ನಿಮ್ ಕಡೆ ಟೈಮ್ ಇರ್ಲಿಲ್ಲ ಅಂದ್ರ ನಿಮ್ಗ ಶೇರ್ ಮಾರ್ಕೆಟ್ ನೋಡಕ್ ಆಗಂಗಿಲ್ಲ. ಮತ್ತ ಒಂದೊಂದ್ಸಲ ಏನಾಗ್ತೈತಿ ಅಂದ್ರ ನಿಮಗ್ ಶೇರ್ ಮಾರ್ಕೆಟ್ ಬಗ್ಗೆ ಅಷ್ಟ್ ನಾಲೆಜ್ ಇರಂಗಿಲ್ಲ. ನಾಲೆಜ್ ತಗೋಬೇಕಂದ್ರ ಮತ್ ಟೈಮ್ ಕೊಡ್ಬೇಕ. ಟೈಮ್ ಗುಳೆ ಮತ್ತ ರೊಕ್ಕ ಕೊಡ್ಬೇಕ. ಯಾಕಂದ್ರ ಫ್ರೀನ್ಯಾಗ ನಾಲೆಜ್ ಬಾಳ ಕಮ್ಮಿ ಸಿಗ್ತೈತಿ. ನೀವು ಮತ್ತೆ ರೊಕ್ಕ ಕೊಟ್ಟ ನಾಲೆಜ್ ಅನ್ನ ತಗೋಬೇಕ. ನಾನ ಕೆಲ್ಸ ಮಾಡೋರ್ ಇರ್ತಾರಲ್ಲಾರಿ, ಅವ್ರಿಗೆ ಆಗಂಗಿಲ್ಲ ಬಹಳ ಮಂದಿಗ ತಿಳಿತ್ರಿ ಶೇರ್ ಮಾರ್ಕೆಟ್ ನ ಡೈರೆಕ್ಟ್ ಇನ್ವೆಸ್ಟ್ ಮಾಡಕ್. ಮತ್ತ ವೀಕ್ಷಕರೇ, ಅವ್ರ ಕಡೆ ಸೆಕೆಂಡ್ ಆಪ್ಷನ್ ಏನ್ ಇರ್ತೈತಿ ಅಂದ್ರ ಅವ್ರ ಯಾರೇ ಫೈನಾನ್ಸಿಯಲ್ ಅಡ್ವೈಸರ್ ಕಡೆ ಅಡ್ವೈಸ್ ತಗೋಬೇಕ, ಯಾರೇ ರಿಸರ್ಚ್ ಅನಲಿಸ್ಟ್ ಕಡೆ ಅಡ್ವೈಸ್ ತಗೋಬೇಕ. ಖರೆ ಅವ್ರು ಫೀಸ್ ಬಾಳ ಹೈ ಇರ್ತಾವ್ರಿ. ಆ ಫೀಸ್ ಅನ್ನ ಕೊಡಕ್ ಆಗಿಲ್ಲ. ಅನಾನ ವೀಕ್ಷಕರೇ, ಮ್ಯೂಚುವಲ್ ಫಂಡ್ ಯಾಕೆ ಸಹಿ ಚಲೋ ಐತ ಅಂತಂದ್ರ, ಯಾಕೆ ಸಹಿ ಅಂತಂದ್ರ, ನೀವು ಇಲ್ಲಿ ಸ್ವಲ್ಪ ರೊಕ್ಕದ್ನಾಗ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು ಸ್ಟಾಕ್ ಮಾರ್ಕೆಟ್ ನಾಗ. ಸ್ವಲ್ಪ ರೊಕ್ಕದ್ಲೆ ಯಾಕೆ ಅನ್ನತೇನಂದ್ರ, ಈಗ ನೀವು ತಪ್ಪಿ ಯಾರೇ ಫೈನಾನ್ಸಿಯಲ್ ಅಡ್ವೈಸರ್ ಅಡ್ವೈಸ್ ತಗೊಂಡ್ರಿ, ಅವ್ರ ಏನಂತಂದ್ರ ನಿಮಗ ನೀವ 3,000 ರೂಪಾಯಿದ ರಿಲಯನ್ಸ್ ಸ್ಟಾಕ್ ಅನ್ನ ತಗೋರಿ. ಖರೆ ನಿಮ್ ಕಡೆ 1,000 ರೂಪಾಯಿನ ಇನ್ವೆಸ್ಟ್ ಮಾಡಕ್ 1,000 ರೂಪಾಯಿನ ಇರ್ತಾವ. ಅವಾಗ ನೀವ್ ಹೆಂಗ್ ತೊಗೊಳೋರಿ ರಿಲಯನ್ಸ್? ತೊಳಕ್ ಬರಂಗಿಲ್ಲ ರೀ. 1,000 ರಿಲಯನ್ಸ್ ಬರಂಗಿಲ್ಲ. ಯಾಕಂದ್ರೆ 3,000 ಮ್ಯಾಗ ಐತ್ರಿ ರಿಲಯನ್ಸ್ ರೇಟ್ ಈಗ ಇವತ್ತು ತಿಳಿತ್ರಿ. ನಾನ ಮ್ಯೂಚುವಲ್ ಫಂಡ್ಲೆ ನಿಮಗ್ ಏನ್ ಅಡ್ವಾಂಟೇಜ್ ಸಿಗ್ತೈತೆ ಅಂದ್ರೆ, ಅವ್ರ ನೀವು 1,000 ನೀವು ಕೊಡ್ತಿರ್ಲ ರೀ, ಹಂಗ ಬಹಳ ಮಂದಿ ಕಡೆ 1,000 ತಗೋತಾರ್ರಿ. ಈಗ 100 ಮಂದಿ ಕಡೆ 1,000 ತಗೊಂಡ್ರ ಅವ್ರ ಕಡೆ 1,00,000 ರೂಪಾಯಿ ಅದು. ಅವ್ರ ಏನ್ ಮಾಡ್ತಾರ, 1,00,000 ರೂಪಾಯಿದ ರಿಲಯನ್ಸ್ ಸ್ಟಾಕ್ ಅನ್ನ ತಗೋತಾರ. ಆ 1,00,000 ರಿಲಯನ್ಸ್ ಸ್ಟಾಕ್ ತಗೊಂಡ ನಿಮಗ ಏನ್ ಕೊಡ್ತಾರಂದ್ರ, ಅವ್ರು ಮ್ಯೂಚುವಲ್ ಫಂಡ್ ದವ್ರು ಅವ್ರು ಯೂನಿಟ್ಸ್ ಇರ್ತಾವ, ಅವ ಯೂನಿಟ್ಸ್ ಅನ್ನ ನಿಮಗ ಕೊಡ್ತಾರ. ಅವ ಶೇರ್ಸ್ ಇದ್ದಂಗ ರೀ. ನೀವ ಯಾವಾಗ ಬೇಕ್ ಅವಾಗ ಆ ಯೂನಿಟ್ಸ್ ಗಳನ್ನ ಮಾರಿ 2 ರಿಂದ 3 ದಿನದ್ನಾಗ ನಿಮ್ಮ ರೊಕ್ಕಗಳನ್ನ ಬ್ಯಾಂಕ್ ಅಕೌಂಟ್ ನಾಗ ತಗೋಬಹುದು. ಇದ್ ಅಡ್ವಾಂಟೇಜ್ ಐತಿ ನಿಮಗ ಮ್ಯೂಚುವಲ್ ಫಂಡ್ಲೆ ತಿಳಿತ್ರಿ. ವೀಕ್ಷಕರೇ, ಮ್ಯೂಚುವಲ್ ಫಂಡ್ ವರ್ಕ್ ಹೆಂಗ್ ಆಗ್ತೈತೆ ಅಂತ ನೋಡೋಣ ಬರ್ರಿ. ನೋಡ್ರಿ ವೀಕ್ಷಕರೇ, ಮ್ಯೂಚುವಲ್ ಫಂಡ್ ವರ್ಕ್ ಹೆಂಗ್ ಆಗ್ತೈತೆ ಅಂದ್ರೆ, ಮ್ಯೂಚುವಲ್ ಫಂಡ್ ಒಂದ ಕಂಪ್ನಿ ನಡೆಸ್ತೈತಿ. ಆ ಕಂಪ್ನಿಗ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಂತೇವಿ ನಾವು. ಅವ್ ಏನ್ ಮಾಡ್ತೈತಿ ಅಂದ್ರ, ನೀವು 1,000 ಹಾಕೋರಿರ್ತೀರಿ, ಹಂಗ ಎಲ್ಲಾರು 1,000 ಯಾರ್ಯಾರು ಎಷ್ಟೆಷ್ಟ್ ಹಾಕ್ತಿರ್ತಾರಲ್ಲ ರೀ, ಅವ್ರು ಎಲ್ಲಾ ರೊಕ್ಕನ ತಗೊಂಡ ಅವ್ರ ಏನ್ ಮಾಡ್ತಾರಂದ್ರ, ಚಲೋ ಒಬ್ಬ ಫಂಡ್ ಮ್ಯಾನೇಜರ್ ಅನ್ನ ಹೈರ್ ಮಾಡ್ತಾರ. ಅವ್ರ ಫಂಡ್ ಮ್ಯಾನೇಜರ್ ಅವ್ರ ಬಹಳ ಕಲ್ತಿರ್ತಾರ, ಅವ್ರಿಗೆ ಶೇರ್ ಮಾರ್ಕೆಟ್ ಬಗ್ಗೆ ಬಹಳ ನಾಲೆಜ್ ಇರ್ತೈತಿ. ಅವ್ರಗ ಹೈರ್ ಮಾಡ್ಕೋತಾರ ಅವ್ರ ಜಾಬ್ಗ್. ಮತ್ತ ಅವ್ರಿಗೆ ತಗೊಂಡ ನಿಮ್ಮೂ ಎಲ್ಲಾ ರೊಕ್ಕ ಇರ್ತಾವಲ್ಲ ರೀ, 1,000 ಎಷ್ಟೆಷ್ಟ್ 2,000 ಅದು ಎಲ್ಲಾ ಕೊಟ್ಟಿರ್ತಾರ. ಅವ್ರ ರೊಕ್ಕನ್ನ ಅವ್ರ ಕಡೆ ಕೊಟ್ಟ ಅವ್ರ ಸ್ಟಾಕ್ ಮಾರ್ಕೆಟ್ ನಾಗ ಇನ್ವೆಸ್ಟ್ ಮಾಡ್ತಾರ. ಅವ್ರಿಗೆ ಏನ್ ಬೆನಿಫಿಟ್ ಅಂದ್ರ, ಅವ್ ಕಂಪ್ನಿಗೊಳಗ ಅವ್ರ ನಿಮ್ ಕಡೆಯಿಂದ ಏನೇನ್ ರೊಕ್ಕ ತಗೊಂಡಿರ್ತಾರಲ್ಲ ರೀ, 1,000 ರೂಪಾಯಿ ಅದು ಅದನ್ನಾಗ 1 ರಿಂದ 2% ಅವ್ರ ತಗೋತಾರ ಅದ್ರ ಕಮಿಷನ್. ಯಾಕಂದ್ರ ಅವ್ರದನ್ನು ಇದಿರ್ತೈತ್ಲಾ ರೀ, ಸ್ಯಾಲ್ರಿ ಅದು ಕೊಡೋದಿರ್ತೈತಿ ಕಂಪ್ನಿಗೊಳಗ ಫಂಡ್ ಮ್ಯಾನೇಜರ್ದದು. ಅವ್ರ 1 ರಿಂದ 2% ಅವ್ರ ತಗೋತಾರ ನಿಮ್ಮ ರೊಕ್ಕದ ಮ್ಯಾಗ ತಿಳಿತ್ರಿ. ಅದ್ ಎಷ್ಟ್ ರೂಪಾಯಿ ಕಮ್ಮಿ ಇರ್ತೈತಿ ಅಷ್ಟ್ ನಿಮಗ್ ಬೆನಿಫಿಟ್ ಸಿಗ್ತೈತ್ರಿ. ಈಗ ಒಂದೊಂದ್ ಕಂಪ್ನಿ 2% ತಗೋತಾವ, ಒಂದೊಂದ್ ಕಂಪ್ನಿ 1% ತಗೋತಾವ. ನಿಮಗ್ ಎಷ್ಟ್ ಪರ್ಸೆಂಟ್ ಕಮ್ಮಿ ತಗೋತಾವಲ್ಲ ರೀ ಅವ್ರ, ಅದ್ ನಿಮ್ಗ ಬಾಳ ಬೆನಿಫಿಟ್ ಸಿಗ್ತೈತಿ ತಿಳಿತ್ರಿ. ಯಾಕಂದ್ರ ಈಗ ಸ್ವಲ್ಪ ರೊಕ್ಕದ್ನಾಗ 1% ಏನ್ ಅನ್ಸಂಗಿಲ್ಲ, ಖರೆ ಕೋಟಿ ಗಂಟ್ಲೆ ಆಗನ ಅದ ಬಾಳ ನಿಮಗ ಬೆನಿಫಿಟ್ ಸಿಗ್ತೈತಿ. ಯಾರ್ದ ಕಮ್ಮಿ ಇರ್ತೈತಿ ಅವ್ರದ್ದು ನೀವ ತಗೋಬೇಕ ತಿಳಿತ್ರಿ. ವೀಕ್ಷಕರೇ, ಈಗ ಮ್ಯೂಚುವಲ್ ಫಂಡ್ ನಾಗ ಚಲೋನ ಐತಿ ಅನ್ನಕ್ ಬರಂಗಿಲ್ಲ, ಯಾವ್ದು ಚಲೋ ಇರಂಗಿಲ್ಲ. ಅವ್ರದನ ಒಂದ್ ಅಡ್ವಾಂಟೇಜ್ ಒಂದ್ ಡಿಸ್ಅಡ್ವಾಂಟೇಜ್ ಇರ್ತೈತಿ. ಈಗ ಮ್ಯೂಚುವಲ್ ಫಂಡ್ ಇದ್ದ ಅಡ್ವಾಂಟೇಜ್ ಗಳು ಮತ್ತೆ ಡಿಸ್ಅಡ್ವಾಂಟೇಜ್ ಗಳನ್ನ ನೋಡೋಣ. ಫಸ್ಟ್ ನಾವು ಅಡ್ವಾಂಟೇಜ್ ಗಳನ್ನ ನೋಡೋಣ. ನೋಡ್ರಿ, ನೀವು ಅಡ್ವಾಂಟೇಜ್ ಏನಂತಂದ್ರ, ನಾನಿಲ್ಲ ರೀ, ನಿಮ್ಗ ಸ್ವಲ್ಪ ರೊಕ್ಕದ್ನಾಗ ನೀವು ಡೈವರ್ಸಿಫೈ ಆಗ್ಬೋದು. ಯಾಕಂದ್ರೆ ನೀವು ಸ್ವಲ್ಪ ರೊಕ್ಕ ಇನ್ವೆಸ್ಟ್ ಮಾಡ್ತೀರಿ, ಖರೆ ನಿಮ್ಮಂತವ್ರು ಬಹಳ ಮಂದಿ ಇರ್ತಾರ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡೋರು. ಅವ್ರು ಎಲ್ಲಾ ರೊಕ್ಕನ ತಗೊಂಡ್ ಎಲ್ಲಾ ಸೆಕ್ಟರ್ ನಾಗ ಒಂದೊಂದ್ ಸ್ಟಾಕ್ ಅನ್ನ ತಗೋತಾರ. ಈಗ ನಿಮ್ ಕಡೆ 1,000 ಇನ್ವೆಸ್ಟ್ ಮಾಡೋರ್ ಇದ್ರ, ನೀವು 1,000 ನಾಗ ಬರೀ ಒಂದ್ ಸ್ಟಾಕ್ನು ಒಂದೊಂದ್ ತೊಳಗ್ ಬರಂಗಿಲ್ಲ. ಈಗ ರಿಲಯನ್ಸ್ ಒಂದ್ ಸ್ಟಾಕ್ ಅನ್ನ ತೊಳಗ್ ಬರಂಗಿಲ್ಲ. ಖರೆ ನಿಮಗ್ ಇಲ್ಲಿ ಏನ್ ಬೆನಿಫಿಟ್ ಸಿಗ್ತೈತೆ ಅಂದ್ರೆ,
ಎಲ್ಲಾ ಸೆಕ್ಟರ್ದು ಸ್ಟಾಕ್ ಗಳನ್ನ ನೀವ ತಗೋಬಹುದು 1,000 ರೂಪಾಯಿ ಹಾಕಿ. ಯಾಕಂದ್ರ ಅದ 1,000 ಹಾಕ್ತಿರ್ಕರೆ ನಿಮ್ ಅಂತವ್ರ ಬಹಳ ಮಂದಿ 1,000 ಹಾಕಿರ್ತಾರ. ಅದ್ರಲ್ಲಿ ಎಲ್ಲಾ ಸ್ಟಾಕ್ ಗಳನ್ನ ತಗೊಂಡ್ ಅವ್ರು ನಿಮಗ ಯೂನಿಟ್ಸ್ ಗಳನ್ನ ಕೊಡ್ತಾರ ಮ್ಯೂಚುವಲ್ ಫಂಡ್ ದವ್ರು. ತಿಳಿತ್ರಿ? ಅನಾನ ನಿಮಗ್ ಇಲ್ಲಿ ಏನ್ ಬೆನಿಫಿಟ್ ಸಿಗ್ತೈತೆ ಅಂದ್ರೆ ಸ್ವಲ್ಪ ರೊಕ್ಕದಾಗ ಡೈವರ್ಸಿಫೈ ಸಿಗ್ತೈತೆ ನಿಮಗ್ ಇಲ್ಲಿ. ಮತ್ತ ಎರಡನೇದ್ ಏನ ಬೆನಿಫಿಟ್ ಅಂತಂದ್ರ ನಿಮಗ ಫಂಡ್ ಮ್ಯಾನೇಜರ್ ಸಿಗ್ತಾರ್ರಿ ಇಲ್ಲಿ ನಿಮಗ. ಈಗ ನೀವು ರಿಸರ್ಚ್ ಅನಾಲಿಸ್ಟ್ ಯಾರೇ ಫೈನಾನ್ಷಿಯಲ್ ಅಡ್ವೈಸರ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನ್ರಿ ನೀವು ಅವ್ರ ಕಡೆ ಕೇಳಾಕ್ ಹೋದ್ರೆ ಯಾವ್ದ್ ಬೈ ಮಾಡೋದು ಏನಂತಂದ್ರ ಅವ್ರ ಭಾಳ ಫೀಸ್ ಭಾಳ ಅದಾವ್ರಿ ಅವ್ರು. ಮತ್ತ ಅವ್ರ ನಿಮಗ್ ಬರೀ ಹೇಳ್ತಾರಿ. ನೀವು ಫೋನ್ ಹಚ್ಚಿ ಇಲ್ಲಿಗ ನೀವು ಅಲ್ಲಿ ಅವ್ರ ಆಫೀಸಿಗೆ ಹೋಗಿ ನಿಮಗ್ ಏನ್ ಹೇಳ್ತಾರ, ನೀವ್ ಇವತ್ ರಿಲಯನ್ಸ್ ತಗೋರಿ, ಇಲ್ಲಿಕರ ಇವತ್ ಡಿಮಾರ್ಟ್ ತಗೋರಿ ಅಂತಾರ. ನೀವನ್ನ ಮ್ಯಾನುವಲಿ ನೀವು ತಗೋಬೇಕ. ಅವ್ರ ಯಾವಾಗ ಸೆಲ್ ಮಾಡಂತಾರ ಅವಾಗ ಸೆಲ್ ಮಾಡ್ಬೇಕ. ಹಂಗೆಲ್ಲಾ ಭಾಳ ಇದಿರ್ತೈತಿ. ಖರೆ ಮ್ಯೂಚುವಲ್ ಫಂಡ್ನಾಗ ನಿಮಗ ಫಂಡ್ ಮ್ಯಾನೇಜರ್ ಸಿಗ್ತಾರ. ಅವ್ರ ಫೀಸ್ನು ಭಾಳ ಕಮ್ಮಿ ಇರ್ತೈತಿ. ಅಂದ್ರೆ ಅವ್ರೇನ್ ನಿಮ್ದು ಎಷ್ಟ್ ಇರ್ತೈತಿ ಅಷ್ಟ್ ತಗೋತಾರ. ಅವ್ರದ್ದು ಇರ್ತೈತಿ ಅಲ್ಲಿ ನೀವು ಮ್ಯೂಚುವಲ್ ಫಂಡ್ ತಗೊಳತ್ ಮುಂದೆ ಯಾವ ಫಂಡ್ ತಗೋತಿರ್ತೀರಿ ಅವ್ರದ್ದೆಲ್ಲಾ ನೀವ ನೋಡ್ಬೇಕಾಗ್ತೈತಿ. ಅಷ್ಟೈತಿ ಅವ್ರದ್ದು ಇದ ಎಕ್ಸ್ಪೆನ್ಸಸ್ ರೇಷಿಯೋ ಅದು ಎಲ್ಲಾ ನೀವ ನೋಡ್ಬೇಕಾಗ್ತೈತಿ. ತಿಳಿತ್ರಿ ವೀಕ್ಷಕರೇ? ಮತ್ತ ನಿಮಗ್ ಇಲ್ಲಿ ಚಲೋ ಕಲ್ತವ್ರ ಫಂಡ್ ಮ್ಯಾನೇಜರು ಸಿಗ್ತಾರ ಸ್ವಲ್ಪ ರೊಕ್ಕದ್ನಾಗ. ಮತ್ತ ಇಲ್ಲಿ ನೀವ ಟ್ರಾನ್ಸಾಕ್ಷನ್ ಮಾಡೋದ್ ಬರೋತಿಲ್ಲ. ನಾನಿಲ್ಲ ರೀ ಈಗ ಫೈನಾನ್ಷಿಯಲ್ ಅಡ್ವೈಸರ್ ಇತ್ತ ಅಂದ್ರ ಅವ್ರು ನಿಮಗ್ ಫೋನ್ ಹಚ್ಚಿ ಹೇಳ್ತಾರ ನೀವ ಬೈ ಮಾಡ್ಬೇಕು, ನೀವ ಸೆಲ್ ಮಾಡ್ಬೇಕು. ಖರೆ ಮ್ಯೂಚುವಲ್ ಫಂಡ್ ಹೆಂಗ ಅಂತಂದ್ರ ಅವ್ರನ್ನ ಬೈ ಮಾಡ್ತಾರ, ಅವ್ರನ್ನ ಸೆಲ್ ಮಾಡ್ತಾರ. ಎಲ್ಲಾ ಅವ್ರ ಕಡೆನ ಇರ್ತೈತಿ. ತಿಳಿತ್ರಿ ವೀಕ್ಷಕರೇ? ಇಷ್ಟ ಅಡ್ವಾಂಟೇಜ್ಗಳು ಇದಾವ. ಇನ್ನ ಇದಾವ ಇಷ್ಟ ಮೇನ್ ಇದಾವ ಇಂಪಾರ್ಟೆಂಟ್. ಆಮೇಗ ಡಿಸ್ಅಡ್ವಾಂಟೇಜ್ ಗಳನ್ನ ನೋಡೋಣ ಬರ್ರಿ. ಡಿಸ್ಅಡ್ವಾಂಟೇಜ್ ಗಳೇನಂತಂದ್ರ ಈಗ ನಾನಿಲ್ಲ ರೀ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳು ಇರ್ತಾವ. ಅವ ಅತಿ ಆಸೆಗ್ ಬೀಳ್ತಾವ್ರಿ ಒಂದೊಂದ್ಸಲಿ. ಅತಿ ಆಸೆಗೆ ಯಾಕೆ ಬೀಳ್ತಾವ ಅಂತಂದ್ರ ಅವ್ರ ಏನ್ ಮಾಡ್ತಾರಂದ್ರ ಹೆಂಗ್ ರಿಟರ್ನ್ ಗಳು ತೆಗಿಯೋದ್ ನೋಡಂಗಿಲ್ರಿ. ಅವ್ರ ಅಡ್ವರ್ಟೈಸ್ ಅನ್ನ ರನ್ ಮಾಡಿ ಅವ್ರ ಕಡೆ ಎಷ್ಟ್ ಆಗ್ತೈತಿ ಅಷ್ಟ ರೊಕ್ಕನ ಜಗ್ಗಾಕ್ ನೋಡ್ತಾರ್ರಿ ಬ್ಯಾರೆ ಬ್ಯಾರೆ ಮಂದಿ ಕಡೆಯಿಂದ. ಯಾಕಂತಂದ್ರ ಅವ್ರಗ ನೀವು ರೊಕ್ಕ ಕೊಡ್ತಿರ್ಲ ರೀ, ಅದ್ರ ಮ್ಯಾಗ ಅವ್ರ ಕಮಿಷನ್ ಇರ್ತೈತಿ. ಅದ್ರ ಮ್ಯಾಗನ ಅವ್ರ ಬಿಸ್ನೆಸ್ ನಡೆದಿರ್ತೈತಿ. ಅವ್ರ ಹೆಚ್ಚ ಆಸೆಗ್ ಬಿದ್ದ ಅಡ್ವರ್ಟೈಸ್ ಗಳನ್ನ ರನ್ ಮಾಡಿ ಅವ್ರ ರಿಟರ್ನ್ ಕಿಂತ ಹೆಚ್ಚ ಹೆಂಗ್ ರೊಕ್ಕ ಹೆಚ್ಚ ತರುಣ ಅಂತ ಆಸೆಗನ ಬೀಳೋ ಚಾನ್ಸಸ್ ಇರ್ತೈತಿ. ಎರಡನೇದ್ ಏನಂತಂದ್ರ ಫಂಡ್ ಮ್ಯಾನೇಜರ್ ಕಡೆ ಪವರ್ ಇರಂಗಿಲ್ಲ. ಈಗ ತಪ್ಪಿ ನಿಮಗ ನೀವು ರೊಕ್ಕ ಹಾಕಿರ್ತೀರಿ ಈಗ ಮ್ಯೂಚುವಲ್ ಫಂಡ್ನ್ಯಾಗ, ನಿಮಗ್ ತಕ್ಕೊಳ್ಳೋದಿದ್ರ ನಿಮ್ ಕಡೆ ಪವರ್ ಐತಿ, ನೀವು ತಕ್ಕೋಬಹುದು ಒಮ್ಮೆ. ಈಗ ಒಂದೊಂದ್ಸಲ ಏನಾಗ್ತೈತಿ ಅಂದ್ರ ಮಾರ್ಕೆಟ್ ಕ್ರಾಶ್ ಆಗ್ತಂತ ತಿಳ್ಕೊರಿ. ಕೋವಿಡ್ ಟೈಮ್ನಾಗ ಮಾರ್ಕೆಟ್ ಕ್ರಾಶ್ ಆಗಿತ್ತ. ಅವಾಗ ಚಲೋ ಸ್ಟಾಕ್ ಗಳ ಭಾಳ ಡಿಸ್ಕೌಂಟ್ ಸಿಗತ್ತಿದ್ದು. ಅವಾಗ ಅವ್ರ ಫಂಡ್ ಮ್ಯಾನೇಜರ್ ಇರ್ತಾರಲ್ಲ ರೀ, ಅವ್ರು ಕಲ್ತಿರ್ತಾರ ಇದ್ರ ಫಂಡಮೆಂಟಲ್ ಭಾಳ ಚಲೋ ಐತಿ, ಬಿದ್ದೈತಿ, ಈ ತರ ಈಗ ರೊಕ್ಕ ಆಗ್ಬೇಕ, ಭಾಳ ಸ್ವಸ್ತ್ನಾಗ ಸಿಗತೈತಿ ಅಂತ ಅವ್ರು ಹಾಕೋದಿರ್ತೈತಿ. ಖರೆ ಒಬ್ರೊಬ್ರು ಏನ್ ಮಾಡ್ತಾರಂದ್ರ ಬಿದ್ದಿದ್ದಕ್ಕ ಪ್ಯಾನಿಕ್ನ್ಯಾಗ ಅವ ಮ್ಯೂಚುವಲ್ ಫಂಡ್ನ್ಯಾಗ ರೊಕ್ಕ ಹಾಕಿರ್ತಾರಲ್ಲ ಅವ ತಕ್ಕೊಳಕ್ ಸ್ಟಾರ್ಟ್ ಮಾಡ್ತಾರ. ಅವ್ರು ತಕ್ಕೊಳ್ಳೋದ್ರಿಂದ ಇವ್ರ ಕಡೆ ಫಂಡ್ ಮ್ಯಾನೇಜರ್ ಕಡೆ ರೊಕ್ಕ ಅದು ಕಮ್ಮಿ ಬೀಳ್ತೈತಿ. ಮತ್ತ ನಮ್ಮಂತವ್ರ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಮ್ಯೂಚುವಲ್ ಫಂಡ್ನ್ಯಾಗ ಲಾಸ್ ಆಗೋ ಚಾನ್ಸಸ್ ಇರ್ತೈತಿ. ಲಾಸ್ ಅಂದ್ರೆ ಲಾಸ್ ಆಗಿಲ್ಲ, ಕಮ್ಮಿ ರಿಟರ್ನ್ ಸಿಗ್ತೈತಿ. ಇದೊಂದ್ ಡಿಸ್ಅಡ್ವಾಂಟೇಜ್ ಐತಿ ಮೇನ್ ರೀ. ಇದ ಬಿದ್ದಾಗ ಅವ್ರ ಕಡೆ ರೊಕ್ಕ ಇರಂಗಿಲ್ಲ. ಯಾಕಂದ್ರ ಅವಾಗ ಯಾರು ರೊಕ್ಕಾನು ಹಾಕ್ತಿರಂಗಿಲ್ಲ ಮಾರ್ಕೆಟ್ ಬಿದ್ದೈತಂತ ಮ್ಯೂಚುವಲ್ ಫಂಡ್ನ್ಯಾಗ. ಅದೊಂದ್ ಮೇನ್. ಆಮೇಗ ಫಂಡ್ ಮ್ಯಾನೇಜರ್ ಒಬ್ರೊಬ್ರ ಸೇಫ್ ಆಡ್ತಿರ್ತಾರ. ಚಲೋ ದೊಡ್ಡ ಕಂಪ್ನಿಗಳು ಅಷ್ಟ ತಗೋತಾರ. ಚಲೋ ರಿಟರ್ನ್ ಕೊಡೋತಿರ್ತಾವ. ಒಂದೊಂದ್ ಸಣ್ಣ ಸಣ್ಣ ಕಂಪ್ನಿ ಹತ್ರ ರೊಕ್ಕ ಹಾಕಂಗಿಲ್ಲ. ಯಾಕಂದ್ರ ತಪ್ಪಿ ರೊಕ್ಕ ಹಾಕಿ ರೊಕ್ಕ ಏನ್ರೆ ಮುನಿಗಿದ್ದು ಅಂತಂದ್ರ ಅವ್ರ ರೆಪ್ಯುಟೇಷನ್ ಕೆಡ್ತೈತ್ಲ ರೀ ಫಂಡ್ ಮ್ಯಾನೇಜರ್ದ. ಅವ್ರ ಸೇಫ್ ಇನ್ವೆಸ್ಟ್ಮೆಂಟ್ ಮಾಡಕ್ ನೋಡಕ್ ಚಾಲು ಮಾಡ್ತಾರ. ಹಂಗನು ಆಗ್ಬೋದ. ಆಮೇಲೆ ಅವ್ರ ಕಡೆ ಒಂದ್ ರಿಸ್ಟ್ರಿಕ್ಷನ್ ಐತಿ. ಈಗ ನೀವು ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ತಗೊಂಡ್ರಿ ಅಂದ್ರ ಅವ್ರ ಬರೀ ಮಿಡ್ ಕ್ಯಾಪ್ ನಾಗನ ಹಾಕಬೇಕಂತ ಒಂದೊಂದ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಭಾಳ ಇರ್ತಾವ ಅವ್ರ ಮ್ಯಾಗ. ಈಗ ಅವ್ರಿಗೆ ಗುರ್ತೈತಿ ಸ್ಮಾಲ್ ಕ್ಯಾಪ್ ಭಾಳ ಇರೋದು. ಖರೆ ಅವ್ರಗ ಅಲ್ಲಿ ರೊಕ್ಕ ಹಾಕಕ್ ಬರಂಗಿಲ್ಲ. ಯಾಕಂದ್ರ ಅವ್ರ ಮಿಡ್ ಕ್ಯಾಪ್ ಅನ್ನ ಅವ್ರ ಸೆಗ್ಮೆಂಟ್ ಇರ್ತೈತಿ. ಹಿಂಗ ಎಲ್ಲಾ ಭಾಳ ಇರ್ತಾವ್ರಿ. ಖರೆ ಅದ ನೀವು ರಿಟೇಲ್ ಇನ್ವೆಸ್ಟರ್ ಇದ್ರಂದ್ರೆ ಸ್ಟಾಕ್ ಮಾರ್ಕೆಟ್ ನಾಗ ಡೈರೆಕ್ಟ್ ಇನ್ವೆಸ್ಟ್ ಮಾಡ್ತಿದ್ರ ನೀವು ಮಿಡ್ ಕ್ಯಾಪ್ ನಾಗೂ ಮಾಡ್ಬೋದು, ಲಾರ್ಜ್ ಕ್ಯಾಪ್ ನಾಗೂ ಮಾಡ್ಬೋದು, ಸ್ಮಾಲ್ ಕ್ಯಾಪ್ ನಾಗೂ ಮಾಡ್ಬೋದು. ಅದ್ ನಿಮ್ಗೆ ಅಡ್ವಾಂಟೇಜ್ ಸಿಗ್ತೈತ್ರಿ. ಖರೆ ನೀವು ಅದಕ್ಕೆ ಕಲಿಬೇಕ. ತಿಳಿತ್ರಿ ವೀಕ್ಷಕರೇ? ಮ್ಯೂಚುವಲ್ ಫಂಡ್ ನ ಎದಕ್ ಇನ್ವೆಸ್ಟ್ ಮಾಡ್ಬೇಕಂದ್ರ ನೀವು 10 ರಿಂದ 15 ವರ್ಷ ಗೋಲ್ ಇಡ್ಕೋಬೇಕು ಮುಂದ. ಈಗ ತಪ್ಪಿ ಮದ್ವೆ ಆಗಾನ ಮಕ್ಕಳದ ಮುಂದ ಎಜುಕೇಶನ್ ಖರ್ಚನ್ನ ನೀವು ಇಷ್ಟ ಆಗ್ತೈತಿಯಪ್ಪ, ಈಗ ಅವ್ರ ಮೆಡಿಕಲ್ ಕಲಿಯೋರಿದಾರ, ಅಷ್ಟ್ ರೊಕ್ಕ ನಿಮ್ಗ ಬೇಕ ಅಂತಂದ್ರ ಈಗಿಂದನ ನೀವು ಮ್ಯೂಚುವಲ್ ಫಂಡ್ ನಾಗ ರೊಕ್ಕ ಹಾಕೋಂತ ಹೋದ್ರಿ ಅಂದ್ರ ಅಷ್ಟ್ರ ತಕ ಅಷ್ಟ ಆಗ್ಬೋದಂತ ನೀವು ಎಕ್ಸ್ಪೆಕ್ಟೇಷನ್ ಪಡ್ಬೋದ. ತಿಳಿತ್ರಿ ವೀಕ್ಷಕರೇ? ಮತ್ತ ಮದ್ವಿ ಮಾಡ್ಬೇಕಂದ್ರ ರೊಕ್ಕ ಬೇಕಾಗ್ತಾವ. ಈಗಿಂದನ ನೀವು ಮ್ಯೂಚುವಲ್ ಫಂಡ್ ನಾಗ ರೊಕ್ಕ ಹಾಕಾತ್ರ ಮದ್ವಿದು ರೊಕ್ಕನು ಆಗೋ ಚಾನ್ಸಸ್ ಇರ್ತೈತಿ. ಮತ್ತ ನೀವು ಎಲ್ರಿ ಫಾರಿನ್ ಟೂರ್ ಹೋಗ್ಬೇಕಂದ್ರನು ನೀವು ರಿಸ್ಕಿ ಫಂಡ್, ಸ್ಮಾಲ್ ಕ್ಯಾಪ್ ಫಂಡ್ ಅಂತ ರಿಸ್ಕಿ ಫಂಡ್ ನಾಗ ರೊಕ್ಕ ಹಾಕಿ ನೀವು ಅಲ್ಲಿನೂ ಮಾಡ್ಬೋದ, ಅಲ್ಲಿನೂ ಇನ್ವೆಸ್ಟ್ ಮಾಡ್ಬೋದ. ಅಲ್ಲಿ ಇನ್ವೆಸ್ಟ್ ಮಾಡ್ರ ನಿಮಗ ಅವು ರಿಟರ್ನ್ ಹೆಚ್ಚ್ ಕೊಟ್ಟು ಅಂದ್ರ ನೀವು ಬೇರೆ ದೇಶಗಳಿಗನು ಅಡ್ಡಾಡಕ್ ಹೋಗ್ಬೋದ. ಮತ್ತ ಅವ್ ರಿಟರ್ನ್ ಹೆಚ್ಚ್ ಕೊಡ್ಲಿಲ್ಲ, ರಿಸ್ಕ್ ಇರ್ತಾವ, ರಿಟರ್ನ್ ಹೆಚ್ಚ್ ಕೊಡ್ಲಿಲ್ಲ ಅಂದ್ರೂ ನಿಮಗೇನಿಲ್ಲ, ಇದ ದೇಶನಾಗ ಅಡ್ಡಾಡ್ರಿ ನೀವು. ತಿಳಿತ್ರಿ ವೀಕ್ಷಕರೇ? ಮ್ಯೂಚುವಲ್ ಫಂಡ್ ದ ಬೆನಿಫಿಟ್ ರೀ ನನ್ನ ಪ್ರಕಾರ ಭಾಳ ಇದಾವ. ನಿಮಗೇನ್ ಶೇರ್ ಮಾರ್ಕೆಟ್ ನ ನಾಲೆಜ್ ಇರ್ಲಿಲ್ಲ ಅಂತಂದ್ರ ನಿಮ್ ಕಡೆ ರೊಕ್ಕ ಇದಾವ, ಖರೆ ಶೇರ್ ಮಾರ್ಕೆಟ್ ಬಗ್ಗೆ ಅಷ್ಟ್ ನಾಲೆಜ್ ಇಲ್ಲ ಅಂತಂದ್ರ ನೀವು ಮ್ಯೂಚುವಲ್ ಫಂಡ್ ನಾಗ ಇನ್ವೆಸ್ಟ್ ಮಾಡ್ಬೋದು. ಭಾರಿ ಐತ್ರಿ ಮ್ಯೂಚುವಲ್ ಫಂಡ್. ವೀಕ್ಷಕರೇ? ಮ್ಯೂಚುವಲ್ ಫಂಡ್ ಬಗ್ಗೆ ನಿಮಗ್ ತಿಳಿದಿತ್ತಂತಂದ್ರ ವಿಡಿಯೋಗ್ ಲೈಕ್ ಮಾಡ್ರಿ. ಫುಲ್ ಡಿಟೇಲ್ ನಾಗ ನಾ ಎಷ್ಟು ನನ್ನ ಕಡೆಯಿಂದ ಆಗ್ತೈತೆ ಅಷ್ಟು ನಾ ತಿಳ್ಸಾಕ್ ಟ್ರೈ ಮಾಡೀನಿ. ಲೈಕ್ ಮಾಡ್ರಿ.
ಮತ್ತು ಇಂಥ ಎಲ್ಲ ವಿಡಿಯೋ ಮಾಡ್ಬೇಕಂದ್ರೆ ರಿಸರ್ಚನ್ನು ಭಾಳ ಆತೈತಿ ಅನ್ನ ಈ ವಿಡಿಯೋಗೆ ಲೈಕ್ ಮಾಡ್ರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಶೇರ್ ಮಾರ್ಕೆಟ್ ರಿಲೇಟೆಡ್ ನಾ ಕನ್ನಡ ವಿಡಿಯೋ ಮಾಡ್ತಿರ್ತೀನಿ. ಮತ್ತು ಕಮೆಂಟ್ ಬಾಕ್ಸ್ನಾಗ ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ಹೇಳ್ರಿ. ಮತ್ತು ನಾ ಯಾವ್ಯಾವ ವಿಡಿಯೋಗಳು ನಿಮಗೆ ಬೇಕಂತನೂ ಹೇಳ್ರಿ, ನಾವು ಆ ಟಾಪಿಕ್ ಮೇಲೆ ವಿಡಿಯೋ ಮಾಡಕ್ಕೆ ನಾ ಟ್ರೈ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಚಲೋ ಅನ್ಸ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಧನ್ಯವಾದಗಳು.